ನಮಸ್ಕಾರ. ಇವತ್ತಿನ ಕ್ವೆಶ್ಚನ್ ಬಂದು ನೀಟ್ 2016. ಓಕೆ, ಸೊ ತುಂಬ ಅದ್ಭುತವಾದ ಕ್ವೆಶ್ಚನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಫ್ರಮ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಇಲ್ಲಿ ಒಂಚೂರು ಮೆಕ್ಯಾನಿಕ್ಸ್ ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಟೂ ಐಡೆಂಟಿಕಲ್ ಚಾರ್ಜ್ಡ್ ಸ್ಪಿಯರ್ಸ್ ಸಸ್ಪೆಂಡೆಡ್ ಫ್ರಮ್ ಅ ಕಾಮನ್ ಪಾಯಿಂಟ್ ಬೈ ಟೂ massless strings of length L are initially at a distance D. Okay, apart because of their mutual repulsion. ಹೌದು ತಾನೆ, ಈಗ ಎರಡು ಸೇಮ್ ಚಾರ್ಜಸ್ ಇದೆ ಅಂದರೆ they will have mutual repulsion. The charge begins to leak from both the spheres at a constant rate. ಯಾವಾಗ ಚಾರ್ಜ್ ಲೀಕೇಜ್ ಆಗ್ತಾ ಇದೆ, ಓಕೆ, ಚಾರ್ಜಸ್ ಬಿಗಿನ್ ಟು ಲೀಕ್ ಆಗ್ತಿದ್ದಾಗ ನನಗೆ ಚಾರ್ಜ್ ಕಮ್ಮಿ ಆಗ್ತಾ ಇದೆ. ವೆನ್ ಚಾರ್ಜ್ ಈಸ್ ಡಿಕ್ರೀಸ್ ಆಗ್ತಾ ಇದ್ದಂಗೆ ಚಾರ್ಜಸ್ಸು, the strength of the charge decreases. When the strength of the charge decreases, automatically they come too close to each other. ಹೌದಾ, repulsive force ಕಮ್ಮಿ ಆಗುತ್ತೆ. The spheres are at a constant rate. Okay, the charge is leaking at a constant rate. As a result, the spheres approaches each other with a velocity v. Okay, ಇನ್ನೊಂದು velocity v ಇಲ್ಲಿ ಬರ್ತದೆ. Then v varies as a function of distance x between the spheres. So he is asking how it is either v is proportional to x, v is proportional to x to the power of minus 1, v is proportional to x to the power of minus 1, or v is proportional to x square. ಇಷ್ಟರಲ್ಲಿ ಯಾವುದು ಕರೆಕ್ಟ್ ಅಂತ ನೋಡ್ತಾ ಇದೆ. ಲೆಟ್ ಅಸ್ ಡ್ರಾ ಅ ಫಿಗರ್ ಫಸ್ಟ್. ನಮಗೇನು ಹೇಳ್ತಿದ್ದೆ ನಾನು ಫಸ್ಟು ಕ್ವೆಶನ್ ಪ್ರಕಾರ, ದೇರ್ ಆರ್ ಟೂ ಪೆಂಡುಲಮ್ಸ್, ಈಚ್ ಆರ್ ಇನಿಷಿಯಲಿ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್. ಎರಡು ಸೇಮ್ ಮಾಸ್ ಆ್ಯಂಡ್ ಬೋತ್ ಆರ್ ಕ್ಯಾರಿಂಗ್ ಸೇಮ್ ಚಾರ್ಜ್ ಕ್ಯೂ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಓಕೆ, ಇನಿಷಿಯಲಿ ದೇ ಆರ್ ಸಪರೇಟೆಡ್ ಬೈ ಸಮ್ ಸರ್ಟನ್ ಡಿಸ್ಟೆನ್ಸ್ ಡಿ. ಅಟ್ ಅನ್ ಇನ್ಸ್ಟೆಂಟ್ ಆಫ್ ಟೈಮ್ ಇಟ್ಸ್ ಚಾರ್ಜ್ ಇಸ್ ಕ್ಯೂ ಅಂತ ನಾನು ಅಂದ್ಕೊಂಡ್ರೆ, ಲೆಟ್ ಅಸ್ ಅಸ್ಯೂಮ್ ದಟ್ ದೇ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಎಕ್ಸ್ ಅಂತ ಅನ್ಕೋಬೋದಾ? ಆ್ಯಂಡ್ ಎಲ್ಲೋ ಒಂದು ಕಡೆ ಅಟ್ ಅ ಸಮ್ ಇನ್ಸ್ಟೆಂಟ್ ಆಫ್ ಟೈಮ್ ಟಿ, ಓಕೆ, ಸ್ವಲ್ಪ ಚಾರ್ಜ್ ಕಡಿಮೆ ಆಯ್ತು ಇಲ್ಲಿ. ಇನಿಷಿಯಲಿ ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಡಿ, ಅದು ನನಗೀಗ ಇಲ್ಲಿ ರಿಲೆವೆಂಟ್. ಹಾಗಾಗಿ ಯಾವುದೋ ಒಂದು ಇದರಲ್ಲಿ ಟೈಮ್ ಟಿಯಲ್ಲಿ ನನಗೇನಾಗಿದೆ, ಇಟ್ ಈಸ್ ಅಟ್ ಅ ಸಪರೇಷನ್ ಆಫ್ ಎಕ್ಸ್ ಬಿಕಾಸ್ ದೇ ಆರ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ವಿತ್ ಈಚ್ ಅದರ್. ಎಲ್ಲ ಒಂದು ಇನ್ಸ್ಟೆಂಟ್ ಎಕ್ಸ್ ಹತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ದೇರ್ ಫೋರ್ ಇದರದ್ದು ಆ್ಯಂಗಲ್ ಥೀಟಾ, ಇದ್ರ ಲೆಂತ್ ಬಂದು ಎಲ್ ಅಂತ ಹೇಳಿದಾನೆ. ಈಗ ನಾವು ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ, ದ ಡೌನ್ವರ್ಡ್ ಫೋರ್ಸ್ ಈಸ್ ಎಮ್ ಜಿ ಆ್ಯಸ್ ಯೂಶ್ವಲ್, ಸ್ಟ್ರಿಂಗ್ ಇರ್ತದೆ, ಟಿ ಇರ್ತದೆ. ದಿಸ್ ಈಸ್ ರಿಪಲ್ಸಿವ್ ಫೋರ್ಸ್, ಹಾಗಾಗಿ ರಿಪಲ್ಸಿವ್ ಫೋರ್ಸ್ ಈ ಕಡೆ ಇರ್ತದೆ, ಇದನ್ನು ಎಫ್ ಅಂತ ಕರಿತೇವೆ. ಈಗ ನಮಗೇನಾಗ್ತಾ ಇದೆ, ವಿ ಹ್ಯಾವ್ ಟು ರೈಟ್ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್. ಇದು ವೈ, ಇದು ಎಕ್ಸ್ ಕೋಆರ್ಡಿನೇಟ್, ಇದು ಥೀಟಾ ಆದಾಗ ಆಟೋಮೆಟಿಕಲಿ ನಮಗೆ ಇದು ಕೂಡ ಇದು ಥೀಟಾ ಆದರೆ ಟೆನ್ಷನ್ನ ನಾವೇನು ಮಾಡ್ಬೋದು, ರಿಸಾಲ್ವ್ ಮಾಡ್ಬೋದು. ಈ ಕಡೆ ಟಿ ಕಾಸ್ ಥೀಟಾ ಆಗುತ್ತೆ, ಈ ಕಡೆ ಟಿ ಸೈನ್ ಥೀಟಾ ಆಗುತ್ತೆ, ರೆಸೊಲ್ಯೂಷನ್ ಫಾರ್ಮ್. ಸೊ ಇವಾಗ ನಾವೇನು ಬರೀಬೋದು, ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಟಿ ಸೈನ್ ಥೀಟಾ ಬರೀಬೇಕು. ಬಿಕಾಸ್ ನಾನಿಲ್ಲಿ ಒಂದು ಸೆಕೆಂಡ್ ಇಕ್ವಿಲಿಬ್ರಿಯಮ್ ಇದೆ ಅಂತ ನಾನು ಅನ್ಕೊತೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ಎಮ್ ಜಿ ಈಸ್ ಈಕ್ವಲ್ ಟು ಟಿ ಕಾಸ್ ಥೀಟಾ ಅನ್ಕೊತೀನಿ. ನನಗಿಲ್ಲಿ ಟಿ ಬೇಡ, ಯಾಕಂದರೆ ಟಿ ಒಂದು ಅನ್ನೆಸೆಸರಿ. ನನಗೆ ಫೋರ್ಸು ಮತ್ತು ಎಕ್ಸ್ ನಡುವೆ ರಿಲೇಷನ್ ತೆಗೆದ್ರೆ ಸಾಕು. ಇದು ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಕ್ವೆಶನ್. ಇದು ಪ್ರೀವಿಯಸ್ಲಿ ಎರಡವದಲ್ಲೂ ಕೂಡ ಇದೆ ಈ ಕ್ವೆಶನ್. ಓಕೆ, ಸೊ ನನಗೀಗ ಇಲ್ಲೇನಾಯಿತು, ಟಿ ಕ್ಯಾನ್ಸಲ್ ಆಯಿತು. ದೇರ್ಫೋರ್ ಎಫ್ ಡಿವೈಡೆಡ್ ಬೈ ಎಮ್ ಜಿ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದನ್ನು ನಾವು ಸ್ವಲ್ಪ ಜಾಸ್ತಿ ಪೆಂಡುಲಮ್ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ವಿ ಕ್ಯಾನ್ ರೈಟ್ ಇಟ್ ಡೈರೆಕ್ಟ್ಲಿ. ನಾವು ಎಫ್ ಬೈ ಎಮ್ ಜಿ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಬಂದಾಯಿತು. ಈಗ ನನಗೆ ಟ್ಯಾನ್ ಥೀಟಾ ಬೇಕು. ಟ್ಯಾನ್ ಥೀಟಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಾ? ಟ್ರಿಗ್ನೋಮೆಟ್ರಿಗೆ ಹೋಗೋಣ. ಟ್ರಿಗ್ನೋಮೆಟ್ರಿಗೆ ಹೋಗೋಕ್ಕೋದ್ರೆ ಇದು 90 ಡಿಗ್ರೀಸ್, ಅಂದರೆ ಇದೊಂದು ಟ್ರಯಾಂಗಲ್, ಹೌದಾ? ಈಗ ಇಲ್ಲಿ ಒಂದು ವಿಶೇಷ ಇದೆ. ಏನು ಹೇಳಿದ್ದಾನೆ, ಡಿ ಈಸ್ ವೆರಿ ಮಚ್ ಲೆಸ್ ದ್ಯಾನ್ ಎಲ್. ಇಫ್ ಡಿ ಈಸ್ ವೆರಿ ಮಚ್ ಲೆಸ್ ದ್ಯಾನ್ ಎಲ್ ಅಂದರೆ ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಾಬ್ಸ್ ಈಸ್ ವೆರಿ ಮಚ್ ಸ್ಮಾಲ್ ವೆನ್ ಕಂಪೇರ್ ಟು ದ ಲೆಂತ್. ಅಂದರೆ ಡಿಸ್ಟೆನ್ಸ್ ಇಷ್ಟಿರುತ್ತೆ, ಇದ್ರ ಲೆಂತ್ ಇಷ್ಟಿರ್ತದೆ. ಅವಾಗ ಆಟೋಮೆಟಿಕಲಿ ಆ್ಯಂಗಲ್ ಏನಾಗುತ್ತೆ, ನನಗೆ ಸ್ಮಾಲ್ ಆ್ಯಂಗಲ್. ಥೀಟಾ ಈಸ್ ವೆರಿ ಸ್ಮಾಲ್ ಅಂತ ಹೇಳಿದ ನಾವು. ಓಕೆ, ಥೀಟಾ ವೆರಿ ಸ್ಮಾಲ್ ಅಂತ ಹೇಳಿದ್ದಾನೆ. ಇಫ್ ಥೀಟಾ ಈಸ್ ವೆರಿ ಸ್ಮಾಲ್, ಸೈನ್ ಥೀಟಾ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಅಗೇನ್ ಸಿಮಿಲರ್ಲಿ ಟ್ಯಾನ್ ಥೀಟಾ ಈಸ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಇದು ನಮಗೆ ಗೊತ್ತಿರೋದು. Therefore, from this relation I can say that tan theta is very much approximately equal to, for a small angle, sin theta. Therefore, ಇಲ್ಲಿ ಈ ಫಿಗರ್ ನಾನು ನೋಡಿದಾಗ ಇದು ಲೆಂತ್ ಎಲ್ ಆ್ಯಂಡ್ ದಿಸ್ ಈಸ್ ಸಮ್ ಡಿಸ್ಟೆನ್ಸ್, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ, ಇದು x/2.
Therefore, from this I can say that sin theta is equal to x by 2. X by 2 opposite side divided by hypotenuse, which is very much close to tan theta since theta is very small because of this condition. So ಈಗ ನಾವೇನು ಮಾಡಬೇಕಿಲ್ಲಿ f divided by mg is equal to tan theta ಬದಲು ನಾವೇನು ಬರೀತೀವಿ x divided by 2l. ಫಸ್ಟ್ ಸ್ಟೆಪ್ ಅರೈಸ್ ಆದ್ವಿ. ನೆಕ್ಸ್ಟ್ ಏನು m is a constant, g is a constant. ಅವನಿಲ್ಲಿ ಪ್ರಪೋರ್ಷನಾಲಿಟಿ ಕೇಳ್ತಿದ್ದಾನೆ. ಸೊ ನಾನು ಎಲ್ಲದನ್ನು ತೆಗೆದು ಪ್ರಪೋರ್ಷನಾಲಿಟಿ ಇಟ್ಕೊತೀನಿ. f is proportional to x. ಈಗ ಎಫ್ ಕ್ಯಾನ್ ಬಿ ಇಲ್ಲ, ಈಗ ಸದ್ಯಕ್ಕೆ ಹಿಂಗೆ ಬರ್ಕೊಂಡಿರೋಣ, ಆಮೇಲೆ ಬೇಕಾದ್ರೆ ಪ್ರಪೋರ್ಷನಾಲಿಟಿ ತೊಗೊಳ್ಳುವ. ಓಕೆ, ಎಫ್ ಅಂದ್ರೆ ಏನು? ಹಿಯರ್ ಇಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಸಿವ್ ಫೋರ್ಸ್. therefore it is given by k q square divided by separation ಇಲ್ಲಿ ಬಂದು ಏನಿದೆ x square mg is equal to x by 2l. ಹೌದಾ? ಈಗೇನಾಗುತ್ತೆ k q square divided by mg is equal to x cube divided by 2l. ಇಲ್ಲಿ ನೋಡ್ರಿ, k is constant, mg is constant, 2l is constant. So can I write directly q square is proportional to x cube. Therefore q is proportional to x to the power of 3 by 2. ಮಾಡ್ಬೋದು ಅನ್ಸುತ್ತೆ, ಹೌದಾ? Therefore ನನಗೆ ಇನ್ನೊಂದು ಪದ ಇದೆ. ಏನು ಹೇಳಿದಾನೆ ಇಲ್ಲಿ? The leakage, the charge being leak from both the spheres at a constant rate. Rate is constant ಅಂತ ಹೇಳಿದಾನೆ. ಅಂದರೆ dq by dt is proportional to d by dt of x to the power of 3 by 2. ಇದು ಕಾನ್ಸ್ಟೆಂಟ್ ಅಂತ ಅವನು ಹೇಳಿದಾನೆ. dq by dt is constant ಅಂತ ಹೇಳಿದಾನೆ. therefore that is equal to dq by dt is equal to 3 by 2 times of x to the power of, ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಅದು d by dx of x to the power of n can be written as n into x to the power of n minus 1. ಚೈನ್ ರೂಲ್ ಯೂಸ್ ಮಾಡ್ಕೊಳ್ತೀವಿ. 1 by 2 because 3 by 2 minus 1 ಆಗುತ್ತೆ, that will be 1 by 2 since ಇಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಇದೆ dx by dt. ಸೊ ಇದು ಕಾನ್ಸ್ಟೆಂಟ್ ಅಂತ ಅವನೇ ಕ್ವಶನಲ್ಲಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಅವರೇ ಹೇಳಿರೋದ್ರಿಂದ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 3 by 2 ಕೂಡ ಕಾನ್ಸ್ಟೆಂಟೇ, ಪ್ರಪೋರ್ಷನಲ್ ಟು ಎಕ್ಸ್ ಟು ದ ಪವರ್ ಆಫ್ 1 by 2 dx by dt ಅಂದರೆ v. therefore we can say very clearly v is inversely proportional to x to the power of 1 by 2. that implies that v is proportional to x to the power of minus 1 by 2. so this is the relation we have to find. so ಈಗ ಆಪ್ಷನ್ಸ್ನ ಚೆಕ್ ಮಾಡಿದ್ರೆ b option is the right option. I hope you understood this. Thank you.